ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಜ್. ಕೇಳುಗರೆ, ಇವತ್ತಿನ ಸಹಾಯ ಸಿಂಗಲ್ ವಿಂಡೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಸಹಾಯ ಸಿಂಗಲ್ ವಿಂಡೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ರುಕ್ಮಿಣಿಯವರು. ಇವರು ಸಹ ಸಿಫಾರ್ ಕಡೆಯಿಂದ ಬೆನಿಫಿಟ್ನ ಪಡ್ಕೊಂಡಂತಹ ಮಹಿಳೆಯಾಗಿದ್ದಾರೆ. ಯಾವ ರೀತಿಯಾಗಿ ಅವರಿಗೆ ಬೆನಿಫಿಟ್ ಆಯಿತು, ಏನೆಲ್ಲ ಒಂದು ಸೇವಾ ಸೌಲಭ್ಯಗಳನ್ನು ಅವ್ರ ಮುಖಾಂತರ, ಸಿಫಾರ್ ಮುಖಾಂತರ ಇವರು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆ ತಿಳಿಸ್ಕೊಡ್ತಾರೆ. ಹಾಗಾದರೆ ಬನ್ನಿ ಕೇಳುಗರೆ, ಇವತ್ತಿನ ಸಿಫಾರ್ ಸಹಾಯ ಸಿಂಗಲ್ ವಿಂಡೋ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ರುಕ್ಮಿಣಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಎಲ್ಲಿವರೆಗೂ ಓದಿದ್ದೀರಾ ರುಕ್ಮಿಣಿ? ನಾನು SLC ವರ್ಗೂ ಓದಿದ್ದೀನಿ. ಮುಂದೆ ಯಾಕೆ ಓದಿಲ್ಲ? ಅವಾಗ SLC ಫೈಲ್ ಆಯ್ತಲ್ವಾ, ಅವಾಗ ಮನೆಯಲ್ಲೂ ಕಳಿಸ್ಲಿಲ್ಲ. ಅವಾಗೆಲ್ಲ ಸ್ಕೂಲ್ ಕಾಲೇಜ್ ಅವೆಲ್ಲ ಬೇರೆ ಮೇಡಮ್. ನಾವು ಓದ್ತಾ ಇರ್ತಿತ್ತು RPC ಲೆವೆಟಲ್ಲಿ ಓದ್ತಾ ಇದ್ದಿತ್ತು. ಅವಾಗ ಹೆಣ್ಮಕ್ಳು ಅಷ್ಟು ದೂರ ಹೋಗೋದೆಲ್ಲ ಬೇಡ ಅಂದ್ಬಿಟ್ಟು SLC ಫೈಲ್ ಆಯ್ತು ಅಂತ ಕಳಿಸ್ಲಿಲ್ಲ. ಹಂಗಂದ್ರೆ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ? ಇಲ್ಲೇ ಮೇಡಮ್, ಬೆಂಗಳೂರಲ್ಲೇ. ಗಂಗೊಂಡಳ್ಳಿಲಿಲ್ಲ. ಗಂಗೊಂಡಳ್ಳಿನಲ್ಲಿ. RPC ಲೇಔಟ್ಗೆ ಬಸ್ ಅನುಕೂಲಗಳು ತುಂಬಾ ಏನು ಇರ್ಲಿಲ್ಲ ಮೇಡಮ್. ಇರ್ಲಿಲ್ಲ ಮೇಡಮ್. ಇವಾಗ ಬಸ್ ಅನುಕೂಲ ಇಲ್ಲ ಇಲ್ಲಿ. ಗಂಗೊಂಡಳ್ಳಿಯಿಂದ ಎಲ್ಲಿಗಾನ ಹೋಗ್ಬೇಕು ಅಂದ್ರೆ ನಾವು ನೈನ್ಹಳ್ಳಿಗೆ ಹೋಗ್ಬೇಕು, ಇಲ್ಲ ಚಂದ್ರಲೇಔಟ್ಗೆ ಹೋಗ್ಬೇಕು. ಸ್ವಲ್ಪ ಮೇಲ್ ಬರಬೇಕಲ್ಲ, ಹಂಗಾಗಿ ನಿಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಬಸ್. ಅವಾಗ ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡು ಬರ್ತಾ ಇದ್ವಿ. ಕಾಲೇಜ್ಗೆ ನಡ್ಕೊಂಡು ಹೋಗ್ತಿದ್ವಿ? ಇಲ್ಲ ಮೇಡಮ್, ಸ್ಕೂಲ್ಗೆ ಮಾತ್ರ. ಸ್ಕೂಲ್ ಮಾತ್ರ, ಕಾಲೇಜ್ಗೆ ಹೋಗೇ ಇಲ್ವಲ್ಲ ನೀವು? ಓಕೆ. SSLC ಫೇಲ್ ಆದ ತಕ್ಷಣ ಮದ್ವೆ ಆಯ್ತಾ? ಸ್ವಲ್ಪ ಗ್ಯಾಪ್? ಇಲ್ಲ ಮೇಡಮ್, ಗ್ಯಾಪ್ ಇತ್ತು. ಗ್ಯಾಪ್ ಏನ್ ಮಾಡಿದ್ರಿ ಆ ಗ್ಯಾಪಲ್ಲಿ? ಆ ಗ್ಯಾಪಲ್ಲಿ ಅಂದ್ರೆ ಅವಾಗ ಇಲ್ಲಿ BCC ಲೆವೆಟಲ್ಲೇನೆ ನಿಟ್ಟಿಂಗ್ ಕ್ಲಾಸ್ ಮಾಡಿಸಿದ್ರು. ಅದೊಂದು ಒಂದು ವರ್ಷ ಟೈಲರಿಂಗ್ ಕ್ಲಾಸ್ ಮಾಡಿಸಿದ್ರು. ಮತ್ತೆ ಬ್ಯೂಟಿಷಿಯನ್ ಅದೊಂದು ಕೋರ್ಸ್, 3 ಕೋರ್ಸ್ ಮಾಡ್ಕೊಂಡೆ ಮೇಡಮ್. ಆ ಟೈಮಲ್ಲಿ ಮಾಡ್ಕೊಂಡ? ಅದೇನಾದ್ರೂ ಯುಟಿಲೈಸ್ ಮಾಡ್ಕೊಂಡ್ರ ಲೈಫಿಗೆ? ಇಲ್ಲ ಮೇಡಮ್, ಮಾಡ್ಲಿಲ್ಲ. ಅದಾದ್ಮೇಲೆ ಮದ್ವೆ ಆಯ್ತು. ಆಮೇಲೆ ಮದ್ವೆಗಿದ್ವಿ ಅನ್ಕೊಂಡು ಆಮೇಲೆ ಮನೇಲಿ ನಮ್ಮ ಅಪ್ಪನ ಥರನೇ ಯಜಮಾನ್ರು, ಈಚೆ ಹೋಗಂಗಿಲ್ಲ ಬೇಡ ಏನು ಅಂತ ಅವರು ಕಳಿಸ್ಲಿಲ್ಲ. ಹೊರಗಡೆ ಹೋಗಂಗಿಲ್ವ ಅವ್ರಿಗೆ? ಓಕೆ. ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಅವರು ಇವಾಗ ಇದು ಕೆಲಸ ಹೋಗ್ತಾರೆ ಮೇಡಮ್, ಪೇಂಟರ್ ಕೆಲಸ ಆ ಥರ ಮಾಡ್ತಾರೆ. ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಪೇಂಟ್ ಇರುತ್ತೆ ಅವ್ರಿಗೆ ಕೆಲಸ? ಒಂದೊಂದ್ಸಲ ಇರುತ್ತೆ, ಒಂದೊಂದ್ಸಲ ಇರಲ್ಲ ಮೇಡಮ್. ಅದು ಆರ್ಡ್ರ್ ಹೊಡೆದಂಗೆ ಆ ಥರ ಕೆಲಸ ಮಾಡ್ತಾರೆ. ಇವಾಗ ಜೀವನಕ್ಕೆಲ್ಲ ಅದು ಕೆಲಸ ಇದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಆ ತರ ಇದ್ದಾಗ ಜೀವನಕ್ಕೆ ಸಾಕಾಗುತ್ತಾ? ಸಾಕಾಗಲ್ಲ. ಅದೇ ಅದ್ರ ಮಧ್ಯದಲ್ಲಿ ಬೇರೆ ಏನಾನ ಕೆಲಸಗಳು ಸಿಕ್ಕಿದ್ರು ಮಾಡ್ತಾರೆ ಮೇಡಮ್. ಪೀಸ್ ವರ್ಕ್ ಅಲ್ಲಿ ಐರನ್ ಮಾಡೋದು, ಈ ಕೊಳಾಯಿ ಹಾಕೋದು, ಆ ಥರ ಎಲ್ಲ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಕೆಲಸ, ಕೈ ಕೆಲಸ ಕಲ್ತ್ಕೊಂಡಿದ್ದಾರೆ. ಮದುವೆ ಮುಂಚೆನೆ ಹೇಳಿದ್ರೆ ರುಕ್ಮಿಣಿ ಅವರೇ ನೀವು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ? ಇಲ್ಲ, ಆ ಥರ ಏನು ಹೇಳಿಲ್ಲ. ಮದ್ವೆ ಆದ್ಮೇಲೆ, ಮದ್ವೆಗೆ ಮುಂಚೆ ನಮ್ಮ ಅಪ್ಪನೂ ಕಳ್ಸಿರ್ಲಿಲ್ಲ ಎಲ್ಲೂ. ಆಮೇಲೆ ಮದ್ವೆ ಆಯ್ತು, ಇವರು ಎಲ್ಲೂ ಹೋಗ್ಲಿಲ್ಲ. ಮಕ್ಕಳಾಯ್ತು. ಅವಾಗ ಫಸ್ಟ್ ಮಗುನೇ ನನಗೆ ಸಿಸರಿಂಗ್ ಆಗಿತ್ತು. ಅವಾಗ ನನಗೆ ವೀಕ್ನೆಸ್ ಆಗ್ಬಿಟ್ಟೆ ಮೇಡಮ್. ನನಗೆ ಆ ಥರ ಆಪ್ರೇಷನ್ ಆಯ್ತಲ್ಲ, ಅದರಿಂದ ಫುಲ್ ವೀಕ್ನೆಸ್ ಆಗ್ಬಿಟ್ಟೆ. ನನ್ಗೆ ಅಷ್ಟು ವೀಕ್ನೆಸ್ ಇಂದ ನನ್ನ ಕೈಲಿ ಏನು ಅಷ್ಟು ಮಾಡೋಕ್ಕಾಗಲ್ಲ. ಏನು ಕೆಲಸ ಆ ಥರ ಎಲ್ಲ ಆಗಲ್ಲ. ಅದು ಅವಾಗ ಬೆನ್ ಫುಲ್ ಫುಲ್ ಪೇನ್ ಬರುತ್ತೆ. ಇಂಜೆಕ್ಷನ್ ಕೊಡ್ತಾರಲ್ಲ, ಪೇನ್ ಆಗುತ್ತೆ. ಹಂಗಾಗಿ ಏನು ಕೆಲಸ ಮಾಡೋಕ್ಕೂ ನನ್ನ ಕೈಲಿ ಆಗಲ್ಲ. ಹಂಗಾಗಿ ಹೊರಗಡೆ ನಾನು ಹೋಗಿಲ್ಲ, ಅವರು ಕಳಿಸಿಲ್ಲ ಮೇಡಮ್. ಎಷ್ಟು ಜನ ಮಕ್ಕಳು? ನನಗೆ 1 ಹೆಣ್ಣು 1 ಗಂಡು ಇದೆ ಮೇಡಮ್. ಏನು ಓದ್ತಾ ಇದಾರೆ ಮಕ್ಕಳು? ಮಗಳು ಬಂದ್ಬಿಟ್ಟಿದ್ದೇನೆ ಸೆಕೆಂಡ್ PUC ಓದ್ತಾ ಇದ್ದಾಳೆ, ಮೆಡಿಕಲ್ ಸ್ಟೂಡೆಂಟ್ಸ್ ಅವಳು. ಮಗ ಬಂದ್ಬಿಟ್ಟಿದ್ದೇನೆ 9th ಓದ್ತಾ ಇದ್ದಾನೆ. 9th ಓದ್ತಾ ಇದ್ದಾರೆ ಇಬ್ರು. ಮತ್ತೆ ಇಬ್ರು ಎಜುಕೇಶನ್ ಮಾಡ್ಬೇಕು ಅಂತಂದ್ರೆ ಒಬ್ರು ಸಂಪಾದನೆ ಸಾಕಾಗತ್ತಾ? ಸಾಕಾಗಲ್ಲ. ಅದೇ ಈ ತರ ಓದಿಸ್ತಾ ಇದೀವಿ, ಯಾಕಂದ್ರೆ ನಮ್ಮ ಕೈಲಿ ಏನಾಗುತ್ತೆ ಅದು ಮಕ್ಳಿಗೆ ಓದಿಸ್ಬೇಕು. ಇವಾಗ ನೀವು ಕೈಯಲ್ಲಿ ಕೆಲಸ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರಲ್ಲ, ಇವಾಗ ನೆಟ್ಟಿಂಗ್ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಅದ್ರ ಮನೇಲಿ ಮಾಡ್ಬೋದಿತ್ತು ನೀವು? ಅದೇ ಮೇಡಮ್, ಯಾರನ್ನ ಸಿಕ್ಕಿದ್ರೆ ಮಾಡ್ತೀವಿ ಆ ಥರ. ನಾನು ಬ್ಯಾಸ್ಕೆಟ್ ಹಾಕ್ಕೊಡೋದ್ರಲ್ಲ, ಅದರಲ್ಲೆಲ್ಲ ನಾವು ಒಂದು 300 ರೂಪಾಯಿ ಹಾಕಿ ಮಾಡಿರ್ತೀವಿ, ನಮ್ಗೆ ಅಷ್ಟೇ ಕೊಡಲ್ಲ ಮೇಡಮ್.
ಹಂಗಾಗಿ ನಮ್ಗೇನ್ ಬೇಕೋ ನಾವು ಮಾಡ್ಕೋತೀವಿ ಅಷ್ಟೇ. ಬಟ್ ಹೊರಗಡೆಯವ್ರಿಗೇನು ಅಷ್ಟು ಮಾಡಿ ಕೊಡಲ್ಲ. ಫಸ್ಟ್ ಕೊಡ್ತಾ ಇದೆ ಮೇಡಮ್, ಮದ್ವೆಗೆ ಮುಂಚೆ ಮಾಡ್ತಾ ಇದ್ವಿ, ಇವಾಗ ಏನು ಮಾಡ್ತಾ ಇಲ್ಲ ಮೇಡಮ್. ಅಂದ್ರೆ ನೀವ್ ಹಾಕಿರೋ ಬಂಡವಾಳನು ಸಹ ನಿಮ್ಗೆ ಬರಲ್ಲ. ಸುಮ್ನೆ ಹಾಕಿ ಪ್ರಯೋಜನ ಏನು ಮೇಡಮ್, ಇವಾಗ ನಾವು ಮಾಡ್ಬಿಟ್ಟು ನಮ್ಗೆ ಇವಾಗ 100 ರೂಪಾಯಿ ಅಂದ್ರೆ ಅವ್ರು ಕೊಡಲ್ಲ. ಇವಾಗ ಒಂದು ಬ್ಯಾಸ್ಕೆಟ್ ರೈಟ್ ಬಂದ್ಬಿಟ್ಟು ಎಷ್ಟಿರುತ್ತೆ, 300 ರೂಪಾಯಿ ಇರುತ್ತೆ. ನಮ್ಗೆ ಅಂದ್ರೆ ತಗೊಳ್ಳಲ್ಲ. ಅವಾಗ ನಿಮ್ಗೆ ಲಾಸ್ ಆಗುತ್ತೆ. ಅದಕ್ಕೆ ಏನು ನಮಗೆ ಬೇಕಾಗಿತ್ತು ನಾನು ಯೂಸ್ ಮಾಡ್ಕೋತೀನಿ, ನನ್ಗೇನು ಬೇಕು ಹಾಕೋತೀನಿ, ಮಾಡ್ಕೋತೀನಿ. ಮನೆಗೆ ಏನ್ ಬೇಕೋ ಮಾಡ್ಕೊಡ್ತೀನಿ. ಓಕೆ, ಯಾರು ಕೇಳಿದ್ರೆ ಮಾಡ್ಕೊಡ್ತೀನಿ. ಅಪ್ಪ ಏನ್ ಕೆಲಸ ಮಾಡ್ತಿದ್ರು ರುಕ್ಮಿಣಿ ಅವರೇ? ಅವಾಗ ಅಪ್ಪ ಮೈಸೂರು ಫಿಡ್ಸ್ ಅಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ರು. ಎಷ್ಟು ಜನ ನೀವು ಒಂದ್ ಜೊತೆ ಗುರ್ತವ್ರು? ನಾನು ನಮ್ಮ ಅಣ್ಣ ಇಬ್ಬರೇ. ಅಣ್ಣ ಓದಿದಾನ? ಅವನು PUC ಮಾಡಿದ್ದಾರೆ ಮೇಡಮ್. ಅವರು ಏನ್ ಕೆಲಸ ಮಾಡ್ತಾ ಇದಾರೆ ಈಗ? ಅವ್ರು ಇವಾಗ ಕಾರ್ ಡ್ರೈವರ್. ಈಗ ಈ ಏರಿಯಾದಲ್ಲಿ ನೀರಿಗೆ ಏನಾದ್ರು ಅನಾನುಕೂಲ ಇದೆಯಾ? ಈ ನೀರಂದ್ರೆ ಮೇಡಮ್, ಕಾವೇರಿ ನೀರು ಬೆಳಗ್ಗೆ ಬಿಡ್ತಾ ಇದ್ರು, 5 ಗಂಟೆಗೆ ಬಿಡ್ತಾರೆ. 5 ಗಂಟೆಗೆ ಬಿಟ್ರೆ 1 ಗಂಟೆ ಅಷ್ಟೊತ್ತಿಗೆ ನಿಲ್ಸ್ಬಿಡ್ತಾರೆ, 12:30 ಮೇಲೆ ನಿಲ್ಸ್ಬಿಡ್ತಾರೆ. ಅಷ್ಟು ಗ್ಯಾರಂಟಿ ಇರಲ್ಲ ಮೇಡಮ್. ಹಿಡ್ಕೋಬೇಕು ಮೇಡಮ್, ತುಂಬಿಟ್ಕೊಟ್ಕೋಬೇಕು. ಅಂದ್ರೆ ಒಂದಿನ ಬಿಟ್ಟು ಒಂದಿನ ಬರುತ್ತಾ, ರೆಗ್ಯುಲರ್ ಆಗಿ ಬರುತ್ತೆ? ಇಲ್ಲ ಮೇಡಮ್, ಒಂದಿನ ಬಿಟ್ಟು ಒಂದಿನ ಬರುತ್ತೆ. ಮೊದಲು ಕುಡಿಯಕ್ ನೀರ್ಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಈಗ ಒಂದು 2 ಇಯರ್ ಇಂದ ಬೆಳಗ್ಗೆನೆ ನೀರು ಬಿಟ್ಬಿಡ್ತಾರೆ. 12:30 12 ಗಂಟೆ ಅಷ್ಟೊತ್ತಿಗೆಲ್ಲ ನಿಲ್ಸ್ಬಿಡ್ತಾರೆ. ಟೈಮಿಂಗ್ಸ್ ಇಲ್ಲ ಮೇಡಮ್ ಮಧ್ಯಾಹ್ನ ನಿಲ್ಸೋದಕ್ಕೆ. ಆ ಥರ ಮಾಡ್ತಾರೆ ಇವಾಗ ಕಾವೇರಿ ನೀರು. ಫಸ್ಟು 5 ಗಂಟೆವರೆಗೂ ಬರೋದು ಸಂಜೆ, ಬೆಳಗ್ಗೆ 8 9 ಗಂಟೆಗೆ ಬಿಟ್ಬಿಟ್ರೆ ಸಂಜೆವರೆಗೂ ಬರೋದು. ಈಗ ಅರ್ಧ ದಿವಸ ಬರುತ್ತೆ ಅಷ್ಟೇ. ಅಂದ್ರೆ ನೀವು ಬೆಳಗ್ಗೆನೆ ಎಲ್ಲ ಮಾಡ್ಕೋಬೇಕು. ನೀರು ಬರೋ ದಿವಸ ಬಟ್ಟೆ ಒಗೆಯೋದು ಎಲ್ಲ, ಅವತ್ತು ನೀರು ಬರೋ ದಿವಸ ಅದು ಮಾಡ್ಕೊ, ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಡ್ಬೇಕು. ಮುಂಚೆ ಬೇಸಿಗೆ ಕಾಲದಲ್ಲೆಲ್ಲ ನೀರೆಲ್ಲ ಚೆನ್ನಾಗಿ ಬರ್ತಿತ್ತು, ಆವಾಗ ಚೆನ್ನಾಗಿತ್ತು ಮೇಡಮ್. ಈಗ 1-2 ವರ್ಷದಿಂದ ಹಿಂಗಾಗೋಗಿದೆ. ಮಳೆ ಬಂದ್ರೆ ಏನಂತ ಪ್ರಾಬ್ಲಮ್ ನಮ್ಗೇನು ಆಗ್ತಾ ಇಲ್ಲ. ಒಳಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ನೇತ್ರ ಅವ್ರು ನಿಮ್ಗೆ ಹೇಗೆ ಪರಿಚಯ? ಅದೇ ಮೇಡಮ್, ಅವರು ಮನೆ ಹತ್ರ ಬಂದಿದ್ರು ಹಿಂಗೆ ಇದು ಮಾಡಕ್ಕೆ, ಅವಾಗಿಂದ ನಮಗ್ ಪರಿಚಯ ಅವರು. ಅವಾಗ ಅವರೇ ಬಂದು ಹೇಳಿದ್ರು, ನಾವು ಮಾಡ್ಕೊಡ್ತೀವಿ ಕಮ್ಮಿ. ಬೇರೆ ಕಡೆ ಆದ್ರೆ 1000 ರೂಪಾಯಿ ಕೊಡ್ಬೇಕು, ಅದು ಅವ್ರ ಕಡೆಯಿಂದ ಮಾಡ್ಸಿದ್ರೆ 100 ರೂಪಾಯಿ 50 ರೂಪಾಯಿ ಕೆಲಸ ಆಗ್ಬಿಡುತ್ತೆ. ನಮ್ಗೆ ಏನಾದ್ರು ಮಾಡ್ಕೊಡ್ತೀನಿ ಅಂದ್ರೆ 50, ಅವ್ರದ್ದೇನ್ ಚಾರ್ಜ್ ಇದೆ ಅದು ಮಾತ್ರ ಅವ್ರು ತಗೋತಾರ ಅಷ್ಟೇ. 50 ರೂಪಾಯಿ ಆದ್ರೆ 50 ರೂಪಾಯಿ ತಗೋತಾರೆ. ನಮ್ಗೇನು ಬೇಕೋ ಅದು ಮಾಡ್ಕೊಡ್ತಾರೆ. ಅವ್ರ ಕಡೆಯಿಂದ ಏನಾಗುತ್ತೋ ಅದು ನಾವು ಮಾಡಿಸ್ಕೊತೀವಿ ಮೇಡಮ್. ನಮ್ಮ ಹತ್ರ ಐಡೆಂಟಿ ಕಾರ್ಡ್ ಇರಲಿಲ್ಲ, ಅದಕ್ಕೇನು ಅವ್ರು ಏನು ಚಾರ್ಜ್ ಏನು ತೊಗೊಂಡಿಲ್ಲ, ಮಾಡಿಸ್ಕೊಡ್ತೀವಿ ಅಂತ ಅವ್ರು ಅಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಇನ್ಕಮ್ ಇರಲಿಲ್ಲ ಮೇಡಮ್. ಬೇರೆ ಕಡೆ ಕೇಳಿದ್ರೆ 1000 ರೂಪಾಯಿ ಕೇಳ್ತಾ ಇದ್ರು, ಅವ್ರು ಏನೂ ಇಲ್ಲ ಮೇಡಮ್. ಅವ್ರು ಚಾರ್ಜ್ ಏನೇ ತೊಗೊಂಡ್ರು ನಮಗೆ 4 ಜನಕ್ಕೆ, ನಮ್ಮ ಮನೇಲಿ 4 ಜನಕ್ಕೆ ಇನ್ಕಮ್ ಮಾಡಿಸ್ಕೊಟ್ರು ಅವರು. ಆ ಥರ ನಮ್ಗೆ ಅವ್ರ ಪರಿಚಯ ಮೇಡಮ್. ಆವಾಗ ಕೊರೋನಾ ಇದು ಬಂದಾಗ ಲಾಕ್ಡೌನಲ್ಲೆಲ್ಲ ರೇಷನ್ ಎಲ್ಲ ಕೊಟ್ಟು ಹಂಗೆಲ್ಲ ಮಾಡೋದ್ರಲ್ಲ, ಅವಾಗಿಂದ ಅವ್ರ ಹತ್ರ ಏನಿದ್ರು ಮಾಡಿಸ್ಕೊಂಡು. ಈಗ ನಿಮ್ಮ ಹಸ್ಬೆಂಡ್ ಪೇಂಟ್ ಕೆಲಸ ಮಾಡ್ತಾರಲ್ವಾ, ಅವ್ರಿಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಮಾಡಿಸಿಲ್ಲ. ಅವರೇ ಹೇಳಿದ್ದಾರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸ್ಕೋಬೇಕು. ಅದರಿಂದ ತುಂಬಾನೇ ಬೆನಿಫಿಟ್ ಇದೆ ನಿಮಗೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಮಕ್ಕಳು ಮದುವೆ ಮಾಡಬೇಕು ಅಂದ್ರೂ ಸಹ ಅದರಿಂದ ಅಮೌಂಟ್ ಸಿಗುತ್ತೆ. ಪೇಂಟ್ ಏನಾದರೂ ಮಾಡಬೇಕಾದ್ರೆ ಏನೂ ಆಗೋದು ಬೇಡ. ಸಪೋಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅದರಲ್ಲೂ ಸಹ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ನಿಮಗೆ ತುಂಬಾ ಅನುಕೂಲ ಇದೆ ಲೇಬರ್ ಕಾರ್ಡ್. ಅದೇ ಮೇಡಮ್ ಹೇಳಿದ್ದಾರೆ, ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಅದಕ್ಕೆ ಆಯ್ತು ಮಾಡಿಸ್ಕೊಡ್ತೀನಿ ಅಂತ ಹೇಳೋರನ್ನ ಮಾಡಿಸ್ಕೊಡ್ತೀನಿ. ಈಗ ಸಿಫಾಲ್ ಅಂತ ಸಂಘ ಸಂಸ್ಥೆಗಳು ಮನೆ ಬಂದು ಭೇಟಿ ಮಾಡಿ ನಿಮ್ಮನ್ನ ಮಾತಾಡಿಸಿ ನಿಮ್ಗೆ ಏನ್ ಅವಶ್ಯಕತೆ ಇದೆ ಅಂತ ಕೇಳಿ ಅದನ್ನ ಮಾಡಿಸ್ಕೊಡ್ತಾ ಇದ್ದಾರೆ. ಆತರ ಸಂಸ್ಥೆ ಇರೋದು ಎಷ್ಟು ಅನುಕೂಲ ಅಂತ ಅನ್ಸುತ್ತೆ? ನಮ್ಗೇನು ಅನುಕೂಲನೇ ಮೇಡಮ್. ಬೇರೆ ಕಡೆ ಹೋದ್ರೆ ಇವಾಗ ಅವ್ರು ಏನ್ ಮಾಡ್ತಾರೆ, ಒಂದು ಜಸ್ಟ್ ನಾನು ಇನ್ಕಮ್ ನಮ್ದು ಆಗೋಗಿತ್ತು ಮಾಡಿಸ್ಕೊಳಕ್ಕೆ ಅಂತ ಕೇಳಿದ್ರೆ 1000 ರೂಪಾಯಿ ಕೇಳ್ತಾ ಇದ್ರು. ಅವ್ರು ಅಷ್ಟು ತಗೊಳ್ಳಲ್ವಲ್ಲ ಮೇಡಮ್. ಅವ್ರ ಕಡೆಯಿಂದ ನಮ್ಗಾಗಿದೆ 1000 ರೂಪಾಯಿ ನಮ್ಗೆ ಸೇವ್ ಆಗುತ್ತಲ್ಲ. ಇವಾಗ ನಮ್ಗೇನು ಜಾಸ್ತಿ ಪೇಮೆಂಟ್ಸ್ ಏನು ಅಷ್ಟು ಬರಲ್ಲ. ದುಡಿಯೋದು ಒಬ್ರು, ನಾವು 4 ಜನ ಇರ್ತೀವಿ. ಹಂಗಾಗಿ ನಮ್ಗೆ ಅಷ್ಟು ಉಳಿದ್ರೆ ನಮ್ಗೆ ಆಗುತ್ತಲ್ಲ ಮೇಡಮ್. ಹಂಗಾಗಿ ನಮ್ಗೆ ಅನುಕೂಲ ಆಗಿದೆ. ಸುಮ್ನೆ ಇಲ್ಲ ಅಂತ ಹೇಳ್ಬೇಡ್ದು. 1000 ರೂಪಾಯಿ ಉಳಿಯುತ್ತಲ್ಲ ಮೇಡಮ್. ಇವಾಗ ಅವ್ರು 50 ರೂಪಾಯಿ ತಗೋತಾರೆ, ನಮ್ಗೆ ಇನ್ಕಮ್ ಮಾಡಿಸ್ಕೊಟ್ರು. ಮತ್ತೆ ಡಿಪಾರ್ಟ್ಮೆಂಟ್ ಹೋದ ತಕ್ಷಣ ನಿಮ್ಗೆ ಬೇಗ ಕೊಡೋದಿಲ್ಲ ಮೇಡಮ್. 1 ವಾರ 15 ದಿವಸ ಟೈಮ್ ತಗೋತಾರ ಅವ್ರು. ನಾನು ಒಂದ್ಸಲ ಮಾಡಿಸಿದ್ವಿ, ನಾಡ್ ಕಚೇರಿಗೆ ಹೋಗಿ ರಿಜೆಕ್ಟ್ ಆಗೋಯ್ತು. ಅವಾಗ ಸುಮ್ನೆ ಹೋಗಿ ಆಟೋಗೆ ಹೋಗಿ ಎಲ್ಲ ಮಾಡಿ ಸುಮ್ನೆ ಹಂಗಾಗುತ್ತೆ. ಇವ್ರು ಆತರ ಅಲ್ಲ ಮೇಡಮ್, ಆಗುತ್ತೆ ಅಂದ್ರೆ ಮಾಡ್ಕೊಡ್ತಾರೆ. ಇಲ್ಲ ಅಂದ್ರೆ ಇದಾಗಲ್ಲ, ಇಂಥದ್ದೇ ಬೇಕು ಅಂತ ಇಸ್ಕೊಂಡು ಮಾಡಿಸ್ಕೊಂಡಿದ್ದೀರಾ. ಓಕೆ, ಮಕ್ಕಳನ್ನ ಏನು ಓದಿಸ್ಬೇಕು ಅಂತ ಕನ್ಸಿಟ್ಕೊಂಡಿದ್ದಾರೆ ರುಕ್ಮಿಣಿ ಅವರು? ಅದೇ ಮೇಡಮ್, ಅವ್ರು ಏನ್ ಓದ್ತೀನಿ ಅಂತಾರ ಅದು. ನನ್ನ ಮಗಳಿಗೆ ಡಾಕ್ಟರ್ ಲೈನಲ್ಲಿ ಇಷ್ಟ, ಅದಕ್ಕೆ ಅವರು ಮೆಡಿಕಲ್ ಓದ್ತೀನಿ ಅಂದ್ರು, ಹಾಕಿದ್ದೀನಿ ಮೇಡಮ್. ಓದ್ಲಿ. ಸೈನ್ಸ್ ಮಾಡ್ತಾ ಇದ್ದಾಳೆ. ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಿ? BMC ಕಾಲೇಜ್ ಮೇಡಮ್, ಮಾರ್ಕೆಟ್ ಅಲ್ಲಿಗೆ ಹೋಗ್ತಾರ? ಅಲ್ಲಿಗೆ ಹೋಗ್ತಾಳೆ ಮಗ 9th ಸ್ಟ್ಯಾಂಡರ್ಡ್ ಮೇಡಮ್. ಅವನು ಚೆನ್ನಾಗಿ ಓದ್ತಾ ಇದ್ದಾನೆ? ಅವ್ನು ಚೆನ್ನಾಗಿ ಓದ್ತಾನೆ ಮೇಡಮ್. ಅವನು ಓದ್ತಾನೆ. ಯಾವ ಸ್ಕೂಲ್ಗೆ ಹಾಕಿದ್ದೀರಾ? ಅಲ್ಲಿ ವೆಂಕಟೇಶ್ವರ ಸ್ಕೂಲ್ ಇದೆ ಮೇಡಮ್ ಇಲ್ಲಿ.
ನಮ್ಮ ಗಗೊಂಡಳ್ಳಿಲೇ ಹತ್ರನೇ ಮೇಡಮ್ ನಮಗೆ ಆ ಸ್ಕೂಲ್ಗೆ, ಪ್ರೈವೇಟ್ ಸ್ಕೂಲು, ಅದಕ್ಕೆ ಅಲ್ಲಿಗೆ ಹಾಕಿದ್ವಿ. ಅವ್ನು ಓದ್ತಾನೆ ಮೇಡಮ್. ಮಕ್ಕಳ ಭವಿಷ್ಯನ ಚೆನ್ನಾಗಿ ರೂಪಿಸ್ಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ಕೈ ಜೋಡಿಸಿ ದುಡಿದ್ರೇನೆ ಸಾಧ್ಯ. ನೀವು ಒಬ್ರೇ ಮನೇನಲ್ಲಿ ಆರಾಮಾಗಿ ಅದೇನ್ ಮಾಡೋದು ಮೇಡಮ್, ನಮ್ಮ ಪ್ರಾಬ್ಲಮ್ ಹಿಂಗಿದೆಯಲ್ಲ, ಕಳಿಸ್ತಾ ಇಲ್ಲ ಕೆಲ್ಸಕ್ಕೆ. ನಮ್ ಕೈಲಿ ಕಳಿಸಿದ್ರು ನಮ್ಗೆ ಮಾಡಕ್ ಆಗಲ್ವಲ್ಲ, ಬಟ್ ಅವರು ಬೇಡ ಅಂತ ಅಂತಾರೆ ಮೇಡಮ್. ಆಗಲ್ಲ ಮೇಡಮ್ ನನಗೂ ಮಾಡಕ್ಕೆ ಅಂತ, ಮತ್ತೆ ಬ್ಯಾಕ್ ಪೈನ್ ಅಂತ ಹೇಳಿದ್ರಲ್ಲ, ಹಂಗಾಗಿ ಹೋಗಲ್ಲ ಮೇಡಮ್. ಮನೆಯಲ್ಲೇ ಕೆಲಸ ಇರುತ್ತೆ ಬಿಡಿ ಮಕ್ಕಳಿಗೆ. ನಮ್ಗೆ ಬೆಳಿಗ್ಗೆ ಎದ್ರೆ ಮಕ್ಳಿಗೆ ಟಿಫನ್ ಮಾಡ್ಬೇಕು, ಯಜಮಾನ್ರು ಕಳಿಸ್ಬೇಕು, ಮನೆ ಕೆಲಸ ಮುಗಿಸ್ಕೋತೀನಿ. ಅದ್ರಲ್ಲೇ ನನಗೆ ಪೇನ್ ಆಗ್ಬಿಡುತ್ತೆ ಮೇಡಮ್. ನನ್ಗೆ ಜಾಸ್ತಿ ಆಗಲ್ಲ ಅಂತ ಮಾಡಲ್ಲ ಅಷ್ಟೇ. ಹೋಗ್ಲಿ ಬಿಡಿ. ನೀರು ಬೇರೆ ಎಷ್ಟು ಟೈಮಿಂಗ್ಸ್ ಅಂತಾನೆ ಅದರಲ್ಲೇ ಮೇಡಮ್, ಬೆಳಗ್ಗೆ ಬಿಟ್ರೆ ಅಷ್ಟೇನೆ, ಅದ್ರಲ್ಲಿ ಹಿಡ್ಕೊಳ್ಬೇಕು, ಅದರಲ್ಲೇ ಮಾಡ್ಬೇಕು. ಹಂಗಾಗಿ ಎಲ್ಲೂ ಹೋಗಿಲ್ಲ ಮೇಡಮ್. ಮದ್ವೆಯಿಂದ ಆದ್ಮೇಲೂ ಹೋಗಿಲ್ಲ, ಮುಂಚೆನೂ ಹೋಗಿಲ್ಲ. ಇವಾಗ ಸಿಫಾರ್ ಸಂಸ್ಥೆ ನಿಮ್ಗೆ ಪರಿಚಯ ಆಗಿ ಇದನ್ನೆಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಅವರೇ ಬಂದು ನಿಮ್ಮನ್ನ ಕೇಳಿ ಮಾಡಿಸ್ಕೊಟ್ಟಿದ್ದಾರೆ. ಈ ತರ ಸಂಸ್ಥೆ ಇನ್ನೂ ತುಂಬಾ ಕಾಲ ಇರಬೇಕು ಅಂತ ಅನ್ಸುತ್ತಾ? ಹೌದು ಮೇಡಮ್, ಯಾಕೆಂದ್ರೆ ಮುಂದೆ ಇವಾಗಿರೋ ಅಷ್ಟೇ ಮುಂದಕ್ಕೂ ಇರಲ್ಲ. ಈಗ ಏನೇನೋ ಕಾನೂನುಗಳು ಬೇರೆ ಬೇರೆನೆ ಬರ್ತಾ ಇದೆ. ಆಧಾರೇ ಬೇಕು, ಪಾನ್ ಕಾರ್ಡೇ ಬೇಕು, ಆ ಥರ ಎಲ್ಲ ಬರುತ್ತೆ. ಈಗ ನಾವು ಅದು ಹೊರಗಡೆ ಮಾಡಿಸ್ತೀನಿ ಅಂದ್ರೆ ಜಾಸ್ತಿ ಆಗುತ್ತೆ. ಇವಾಗ ಇಲ್ಲಿ ಒಂದು ಪಾನ್ ಕಾರ್ಡ್ ಮಾಡಿಸಿದ್ರೆ 250 ರೂಪಾಯಿ ಮೇಡಮ್, ಹೊರಗಡೆ ಮಾಡಿಸಿದ್ರೆ 350 ರೂಪಾಯಿ ತಗೋತಾರೆ. ಇವರು 1 ತಿಂಗಳು ತಗೊಂಡ್ರೆ ಅವರು ಟೈಮ್ ತಗೊಂಡೇ ಮಾಡೋದಲ್ವಾ. ಇಲ್ಲೂ ಮಾಡಿಸ್ಕೊಡೋ ಬ್ರೋಕರ್ಸ್ ಎಲ್ಲ ಇದ್ದಾರೆ ಮೇಡಮ್, ಮಾಡಿಸ್ಕೊಡ್ತಾರೆ. ದುಡ್ಡು ಕೊಡ್ಬೇಕು ಮೇಡಮ್, ಜಾಸ್ತಿ ಕೊಡ್ಬೇಕು. ಅಂದ್ರೆ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಏನ್ ಹಣ ಕೇಳುತ್ತೆ ಅದು ಮಾತ್ರ ತಗೋತಾರ ಅವರು. ಆದ್ರೆ ಅಲ್ಲಿ ಹಂಗಲ್ಲ ಮೇಡಮ್. ಒಂದ್ ಇನ್ಕಮ್ ಮಾಡಿಸ್ಕೋಬೇಕು ನಮ್ಗೆ ಅಂದ್ರೆ 1000 ರೂಪಾಯಿವರೆಗೂ ಕೇಳ್ತಾರೆ ಮೇಡಮ್. 15 ದಿವಸಕ್ಕೆ ಬಂದ್ಬಿಡುತ್ತೆ, 10 ದಿವಸಕ್ಕೆ ಬರುತ್ತೆ, ತಿಂಗಳಿಗೂ ಬರುತ್ತೆ ಅಂತ ಹೇಳಿ ಆತರ ದುಡ್ಡು ತಗೋತಾರೆ. ಓಕೆ. ಕೊನೆಯದಾಗಿ ಸಂಸ್ಥೆ ಬಗ್ಗೆ, ಸಿಫಾರ್ ಸಂಸ್ಥೆ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಆಗಿರ್ಬೋದು, ಇಲ್ಲಿರುವಂತ ಎಷ್ಟೊಂದು ಜನರಿಗೆ ಈ ಸಂಸ್ಥೆ ಬಗ್ಗೆ ಅಷ್ಟು ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಕೆಲವೊಂದು ಜನರಿಗೆ ಗೊತ್ತಿರುತ್ತೆ. ಏನಾದ್ರೂ ಒಂದು ಸಂದೇಶನ ಕೊಡ್ಬೇಕು ಅಂದ್ರೆ ಏನ್ ಕೊಡೋದಕ್ಕೆ ಬಯಸ್ತೀರಿ? ಅದೇ ನಾನು ಏನ್ ಹೇಳ್ತೀನಿ ಅಂದ್ರೆ, ಅದೇ ಈ ತರ ಸಂಸ್ಥೆಗಳಿದ್ರೆ ಜನಗಳಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಮೇಡಮ್. ಅದರಿಂದ ಈ ತರ ಸಂಸ್ಥೆಗಳಿದ್ರೆ ನಮಗೂ ಒಳ್ಳೇದು, ಜನರಿಗೂ ಒಳ್ಳೇದು ಅಂತ ನಾನು ಹೇಳ್ತೀನಿ. ಅದ್ರ ಉಪಯೋಗನ ಜನನು ಪಡ್ಕೋತಾರೆ. ಎಷ್ಟೋ ಜನ ನಮ್ಗಿಂತ ಬಡವರು ಇರ್ತಾರೆ, ಅವ್ರು ಅಷ್ಟೆಲ್ಲ ಮಾಡಿಸೋಕಾಗಲ್ಲ. ಹಂಗಾಗಿ ಇದರಿಂದ ನಮಗೂ ಹೆಲ್ಪ್ ಆಗಿದೆ. ಹಿಂಗೆ ಇದ್ರೆ ಇನ್ನೂ ಅನುಕೂಲಗಳು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ರುಕ್ಮಿಣಿ ಅವರೇ. ನಮಸ್ಕಾರ. ಕೇಳಿದ್ರೆ ಇಷ್ಟೊತ್ತರೆಗೂ ನಮ್ಮ ಜೊತೆ ರುಕ್ಮಿಣಿ ಅವ್ರು ಮಾತನಾಡಿದ್ರು. ಅವರು ಎಜುಕೇಷನ್ಸ್ ಮಾಡಿರೋದೆಲ್ಲ ತುಂಬ ಕಮ್ಮಿನೇ. ಮಗಳು BSc ಮಾಡ್ತಾ ಇದ್ದಾರೆ. ಮಗಳಿಗೆ ಮೆಡಿಕಲ್ ಫೀಲ್ಡಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇದೆ. ಯಜಮಾನರು ಬಂದು ಪೇಂಟಿಂಗ್ ಮಾಡೋ ಕೆಲಸ, ಎಲ್ಲಿ ಪೇಂಟಿಂಗ್ ಸಿಗುತ್ತೆ ಅಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಇನ್ಕಮ್ಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತಂದರೆ ಬ್ರೋಕರ್ ಕೈಲಿ ಕೊಟ್ಟರೆ 1,000 ರೂಪಾಯಿ ಆಗುತ್ತೆ. 2 ತಿಂಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ಅದೇ ಸಿಫಾರ್ ಕಡೆಯಿಂದ ಮಾಡಿಸಿದ್ರೆ ಸರ್ಕಾರದ ಹಣ ಏನಿದೆ ಅದನ್ನು ಮಾತ್ರ ತೆಗೆದುಕೊಂಡು 15 ದಿನದಲ್ಲಿ 1 ತಿಂಗಳ ಒಳಗಡೆ ಅವರು ನಮಗೆ ಇನ್ಕಮ್ಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ನಮ್ಮ 4 ಜನಕ್ಕೆ, ನನ್ನ ಮಗನಿಗೆ, ಮಗಳಿಗೆ, ಹಸ್ಬೆಂಡ್ಗೆ ಮತ್ತು ನನಗೆ 4 ಜನಕ್ಕೆ ಅವರು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಪ್ಯಾನ್ ಕಾರ್ಡ್ನು ಸಹ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಹಸ್ಬೆಂಡು ಪೇಂಟಿಂಗ್ ಕೆಲಸ ಮಾಡೋದ್ರಿಂದ ಕನ್ಸ್ಟ್ರಕ್ಷನ್ಸ್ ಕಾರ್ಡು ಸಹ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಸಮುದಾಯಕ್ಕೆ ಬಂದು ನಮಗೇನಿದೆ ಏನಿಲ್ಲ ಅಂತ ವಿಚಾರಣೆ ಮಾಡಿ ನಮಗೆ ಬೇಕಾಗಿರೋದನ್ನು ಕೈಗೆಟುಕೋ ರೀತಿಯಲ್ಲಿ ಕೊಡಿಸೋ ನಿಟ್ಟಿನಲ್ಲಿ ಸಿಫಾರ್ ಕೆಲಸ ಮಾಡ್ತಾ ಇದೆ. ಈ ಥರ ಸಂಸ್ಥೆಗಳು ಇರೋದ್ರಿಂದ ನಮ್ಮಂಥವ್ರಿಗೆ ತುಂಬಾ, ಮಧ್ಯಮವರ್ತಿ ಜನಾಂಗಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ ಅನ್ನೋ ವಿಚಾರನ ನಮ್ಮ ಜೊತೆ ತಿಳಿಸಿದ್ರು. ಕೇಳಿದ್ರೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.